ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ಶಿಶಿರ ಋತುವಿನ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತೆ. ಈ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತಲೂ ಕರೀತಾರೆ. ಈ ಹಬ್ಬದಂದು ರಾತ್ರಿ ಪೂಜೆ ಮತ್ತು ಜಾಗರಣೆಯೇ ವಿಶೇಷ ಆಚರಣೆ. ರಾತ್ರಿ ಅಂದರೆ ಕತ್ತಲು, ಕತ್ತಲು ಅಂದರೆ ಅಂಧಕಾರ, ಅಜ್ಞಾನ, ಅಸತ್ಯ. ಜಾಗರಣೆ ಎಂದರೆ ಜಾಗೃತಿ. ಅಜ್ಞಾನದಿಂದ ಅಸತ್ಯದಿಂದ ಹೊರಬಂದು ಜಾಗೃತನಾಗಿ ಬದುಕನ್ನು ಸವಿಸುವ ಬುದ್ಧಿಯನ್ನು ಕೊಡು ಎಂದು ಪ್ರಾರ್ಥಿಸುವ ಸತ್ ಸಂಪ್ರದಾಯವೇ ಶಿವರಾತ್ರಿಯ ವಿಶೇಷತೆ. ಶಿವರಾತ್ರಿಯ ದಿನ ಅಂದರೆ ಮಾಘ ಬಹುಳ ಚತುರ್ಥಿಯ ದಿನ ಶಿವಪಾರ್ವತಿಯರು ವಿವಾಹವಾದ ದಿನವೂ ಆಗಿದೆ ಎಂಬ ಪ್ರತೀತಿ. ಶಿವ ರುದ್ರ ತಾಂಡವವನ್ನಾಡಿದ ದಿನ ಹಾಗೂ ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಗಂಗೆಯನ್ನು ಶಿವನು ತನ್ನ ಜಟೆಯಿಂದ ಭೂಮಿಗೆ ಹರಿದು ಬಿಟ್ಟ ದಿನವೂ ಇದೇ ದಿನ ಅಂದರೆ ಶಿವರಾತ್ರಿಯಂದು ಅಂತ ನಂಬಲಾಗಿದೆ. ಶಿವಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರನು ಕುಡಿದಾಗ ವಿಷವು ಗಂಟಲಿನಿಂದ ಕೆಳಗಿಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆ ಹಿಡಿದ ದಿನವೂ ಇದೇ ದಿನ ಅಂದರೆ ಶಿವರಾತ್ರಿಯಂದೇ. ದಂತಕಥೆಯ ಪ್ರಕಾರ ಒಬ್ಬ ಬೇಟೆಗಾರ ಯಾವುದೇ ಬೇಟೆ ಸಿಗದೆ ಬೇಜಾರಿಂದ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವನನ್ನು ಕಾಡು ಮೃಗಗಳು ಆಕ್ರಮಣ ಮಾಡಿದ್ವಿ. ಅವುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವನು ಒಂದು ಮರವನ್ನು ಹತ್ತಿಬಿಡ್ತಾನೆ. ಹಸಿವಿನಿಂದ ಮತ್ತು ನಿದ್ದೆಯಿಂದ ಬಳಲ್ತಾ ಇದ್ದ ಅವನು ಬೆಳಗಿನ ಜಾವದವರೆಗೆ ಎಚ್ಚರವಾಗಿರಬೇಕು ಅಂತ ಆ ಮರದಿಂದ ಒಂದೊಂದೇ ಎಲೆಯನ್ನು ಕಿತ್ಕೊಂಡು ಕೆಳಗಡೆ ಹಾಕ್ತಾ ಇರ್ತಾನೆ. ಅವನಿಗೆ ಗೊತ್ತಿರಲ್ಲ ಅವನು ಹತ್ತಿದ್ದು ಬಿಲ್ವ ಪತ್ರೆಯ ಮರ. ಆ ಮರದ ಕೆಳಗೆ ಒಂದು ಶಿವಲಿಂಗ ಇರುತ್ತೆ. ಆ ಬೇಡ ಅವನಿಗೇ ಗೊತ್ತಿಲ್ಲದ ಹಾಗೆ ಬಿಲ್ವ ಪತ್ರೆಗಳನ್ನು ಕಿತ್ತು ಇಡೀ ರಾತ್ರಿ ಶಿವಲಿಂಗದ ಮೇಲೆ ಹಾಕ್ತಾ ಇರ್ತಾನೆ. ಆ ಬೇಟೆಗಾರ ತಿಳಿದೋ ತಿಳಿಯದೆಯೋ ಇಡೀ ದಿನ ಉಪವಾಸ ಮಾಡಿ ಇಡೀ ರಾತ್ರಿ ಎಚ್ಚರವಾಗಿದ್ದು ಶಿವನ ಮೇಲೆ ಬಿಲ್ವ ಪತ್ರೆಗಳಿಂದ ಪೂಜೆಯನ್ನು ಮಾಡಿರ್ತಾನೆ. ಇದರಿಂದ ಆತ ಮೋಕ್ಷವನ್ನು ಪಡೆದಿದ್ದು ಕೂಡ ಇದೇ ದಿನದಂದು ಅಂದರೆ ಶಿವರಾತ್ರಿಯಂದು ಅಂತ ಹೇಳಲಾಗತ್ತೆ. ಶಿವಪುರಾಣದಲ್ಲಿರುವ ಶಿವರಾತ್ರಿಯ ಕಥನ ಹೀಗಿದೆ. ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ತಮ್ಮಲ್ಲಿ ಯಾರು ಶ್ರೇಷ್ಠರು ಎನ್ನುವ ಜಿಜ್ಞಾಸೆ ಉಂಟಾಗತ್ತೆ. ಇದನ್ನು ಪರಿಹರಿಸಕ್ಕೆ ಬ್ರಹ್ಮ ವಿಷ್ಣುವಿನ ಸಮೇತರಾಗಿ ದೇವಾದಿ ದೇವತೆಗಳು ಪರಮೇಶ್ವರನ ಬಳಿ ಹೋಗ್ತಾರೆ. ಪರಮೇಶ್ವರನು ಅಗ್ನಿಕಂಪದ ರೂಪವನ್ನು ತಾಳಿ ತನ್ನ ಮೂಲವನ್ನು ಬ್ರಹ್ಮ ಹಾಗೂ ವಿಷ್ಣುಗಳಲ್ಲಿ ಯಾರು ಮೊದಲು ಹುಡುಕಿ ಬರುವರೋ ಅವರೇ ಶ್ರೇಷ್ಠರೆಂದು ಪರಿಗಣಿಸಲಾಗತ್ತೆ ಅಂತ ಹೇಳ್ತಾನೆ. ಬ್ರಹ್ಮನು ಹಂಸರೂಪ ತಾಳಿ ಅಗ್ನಿಕಂಪದ ಶಿರದ ಭಾಗದ ಕಡೆ ಹೊರಟ್ರೆ ವಿಷ್ಣು ವರಾಹ ರೂಪ ತಾಳಿ ಪಾದದ ಕಡೆ ಹೊರಡ್ತಾನೆ. ಅಗ್ನಿಕಂಪದ ಮೂಲವನ್ನು ಹುಡುಕಿ ಹೊರಟ ಬ್ರಹ್ಮ ಎಷ್ಟು ದೂರ ಸಾಗಿದ್ರೂ ಅಂತ್ಯವನ್ನು ಕಾಣದೇ ಇದ್ದಾಗ ಮೇಲಿನಿಂದ ಉದುರ್ತಾ ಇದ್ದ ಕೇದಿಗೆ ಹೂವನ್ನು ನೋಡಿ ಆ ಹೂವನ್ನು ನೀನು ಎಲ್ಲಿಂದ ಉದುರ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಆ ಹೂವು ತಾನು ಶಿವನ ಶಿರದಿಂದ ಉದುರಿದ್ದಾಗಿ ಹೇಳುತ್ತೆ. ಕಂಬದ ತುದಿಗಳನ್ನು ಕಾಣದಾದ ವಿಷ್ಣುವು ತನಗೆ ಕಂಬದ ಅಂತ್ಯ ಸಿಗಲಿಲ್ಲ ಅಂತ ಹೇಳಿದ್ರೆ ಬ್ರಹ್ಮ ಕೇದಿಗೆ ಪುಷ್ಪವನ್ನು ತೋರಿಸಿ ತಾನು ಅಂತ್ಯವನ್ನು ಕಂಡಿರುವುದಾಗಿಯೂ ಮತ್ತು ಪುಷ್ಪವನ್ನು ಅಂದರೆ ಕೇದಿಗೆ ಪುಷ್ಪವನ್ನು ಅಲ್ಲಿಂದಲೇ ತಂದಿರುವುದಾಗಿಯೂ ಸುಳ್ಳು ಹೇಳ್ತಾನೆ. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನನ್ನು ಯಾರೂ ಪೂಜಿಸಬಾರದು ಅಂತ ಶಾಪ ಕೊಡ್ತಾನೆ. ಆದ್ದರಿಂದಲೇ ನಾವು ಬ್ರಹ್ಮನಿಗೆ ಮೀಸಲಾದ ದೇವಾಲಯಗಳನ್ನು ನೋಡುವುದು ಬಲು ವಿರಳ. ಈ ಘಟನೆ ನಡೆದಿದ್ದು ಶಿಶಿರ ಋತುವಿನ ಮಾಘ ಮಾಸದ ಬಹುಳ ಚತುರ್ಥಿಯಂದು. ಆದ್ದರಿಂದ ಆ ದಿನವನ್ನು ಶಿವರಾತ್ರಿಯೆಂದು ಆಚರಿಸಲಾಗುತ್ತದೆ ಅಂತ ಹೇಳ್ತಾರೆ. ಅಸತ್ಯವಾಡಿದರೆ ಗೌರವ ಮತ್ತು ಸ್ಥಾನಮಾನದಿಂದ ವಂಚಿತರಾಗುತ್ತೇವೆ ಎಂದು ಬ್ರಹ್ಮನ ನಡವಳಿಕೆಯಿಂದ ನಮಗೆ ತಿಳಿಯ ಹೇಳುವ ಹಬ್ಬ ಇದಾಗಿದೆ. ಶಿವ ಸರಳತೆ, ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ. ಆ ಗುಣಗಳ ಅನುಕರಣೆಯೇ ಮಾನವನನ್ನು ದೈವತ್ವಕ್ಕೇರಿಸುವ ಸಾಧನ. ಈ ಶಿವರಾತ್ರಿಯಂದು ಚಳಿಗಾಲವು ಮುಗಿದು ಬೇಸಿಗೆ ಕಾಲದ ಆರಂಭ ಆಗತ್ತೆ. ಪ್ರಕೃತಿಯಲ್ಲುಂಟಾಗುವ ವ್ಯತ್ಯಾಸಗಳಿಗೆ ದೇಹ ಹೊಂದಿಕೊಳ್ಳಲು ಕೆಲವು ಆಚರಣೆಗಳೊಂದಿಗೆ ಹಬ್ಬವನ್ನು ಆಚರಿಸುವುದು ಸಂಪ್ರದಾಯ. ಹಾಗಾಗಿಯೇ
ಉಪವಾಸ ಮತ್ತು ಜಾಗರಣೆಯನ್ನು ಆಚರಿಸಿ ಮುಂದಿನ ಬೇಸಿಗೆಗೆ ಶರೀರವನ್ನು ಹದಗೊಳಿಸುವ ಪ್ರಕ್ರಿಯೆಯೇ ಶಿವರಾತ್ರಿಯ ವಿಶೇಷ. ಈ ದಿನದಂದು ಉಪವಾಸ ಮತ್ತು ಜಾಗರಣೆಯನ್ನು ಮಾಡಿ ಭಕ್ತಿಯಿಂದ ಪರಮೇಶ್ವರನನ್ನು ಪೂಜಿಸಿದರೆ ಶಿವನ ಕೃಪೆಯಿಂದ ಸಕಲ ಇಷ್ಟಾರ್ಥಗಳು ಫಲಿಸಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ದೊರಕುವುದರಲ್ಲಿ ಸಂಶಯವಿಲ್ಲ ಎನ್ನುವುದು ಪುರಾಣಗಳ ನುಡಿ. ಈ ಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಪೂಜಿಸಿ ಅವನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ.